ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಸರ್ ನನ್ನ ಹೆಸರು ಮಲ್ಲೇಶ್ ಅಂತ. ಊರು ಯಾವುದು ಇದು? ಮಾವನೂರು ಹೊಳೆನರಸೀಪುರ ತಾಲೂಕು, ಹಳೆಕೋಟೆ ಹೋಗ್ಲಿ. ನೋಡಿ, ಇದು ಏನಾಗಿತ್ತು ಅಂದ್ರೆ ಗಿಡ ಎಲ್ಲ ಮೊದಲೆಲ್ಲ ಚೆನ್ನಾಗಿತ್ತಲ್ಲ ಆಗಿತ್ತು. ನೀವೇನು ಮಾಡಿದ್ಮೇಲೆ ಹಿಂಗಾಯ್ತು ಅಂತ ಹೇಳಿ. ಈಗ ರೋಡ್ದು ಮತ್ತೆ ಬೆಡ್ ಎಲ್ಲ ಹೊಡೆದು ಆವಾಗಿಂದ ಕೆಳಗಡೆ ಎಲ್ಲ ಈ ಗಿಡಗಳೆಲ್ಲ ಎಲೆಗಳೆಲ್ಲ ಕರ್ರಗಾಗಿ ಶುರುವಾಗಿದೆ. ಸೊ ಇದು ಏನಕ್ಕೆ ಹಂಗೆ ಆಗದೆ ಅಂದ್ರಣ, ಯಾವಾಗ ಇಲ್ಲಿ ಉಳುಮೆ ಮಾಡ್ತೀರಿ ಬೇರ್ಗಳು ಇರ್ತವೆ, ಬೇರ್ ಕಿತ್ತೋಯ್ತವೆ. ಬೇರ್ ಕಿತ್ತೋದ ತಕ್ಷಣ ಕೆಳಗಡೆವು ಹಂಗೆ ಆಯ್ತಾ ಹೋಯ್ತವೆ. ಈಗ ಅದು ಅವಾಯ್ಡ್ ಆಗಬೇಕು. ಗೊಬ್ಬರನ ಯಾವತ್ತೂ ಇಷ್ಟು ಹತ್ತಿರಕ್ಕೆ ಹಾಕ್ಬಾರ್ದು, ಇಷ್ಟು ದೂರಕ್ಕೆ ಹಾಕಬೇಕು. ಇನ್ನು ಮುಂದೆ ಏನಾರು ಹಾಕಾಗ ಎರಡು ಸೆಂಟ್ರಲ್ ಹಾಕಿ, ಎರಡು ಸೆಂಟ್ರಲ್ಲಿ. ಆಮೇಲೆ ಆದಷ್ಟು ಗೊಬ್ಬರನ ಮುಚ್ಚಬೇಕು, ಇಲ್ಲಾಂದ್ರೆ ಆವಿಯಾಗ ನಾಳೆ ಮಲ್ಚಿಂಗ್ ಪೇಪರ್ ಹಾಕ್ತೀನಿ. ಒಂದು ಲೈಟಾಗಿ ಎಳಿಸಿ ಅವತ್ತಲ್ಲೇ ಹಾಕ್ಬಿಡ್ಬೇಕು. ಅಲ್ಲೆಲ್ಲ ಆರೋಗ್ಬಿಡ್ತದೆ ಅದು ಪೂರ್ತಿಯ. ನೋಡಿ ಇದೆಲ್ಲ ಒಣಗೋಯ್ದೆಯಲ್ಲ ಇದು. ಆಮೇಲೆ ಇದು ಇಲ್ಲಿಗೆ ಸಂಬಂಧಪಟ್ಟ ಬೇರ್ಗಳು ಏನಿರ್ತವೆ, ಬೇರ್ಗಳು ಸುಟ್ಟೋಗ್ಬಿಡ್ತವೆ. ಇವು ಬೇರ್ಗಳು ಸುಟ್ಟೋಯ್ತು ಅಂದರೆ ಇನ್ನೂ ಜಾಸ್ತಿ ಬರ್ನ್ ಆಗಿ ಶುರು ಮಾಡ್ತವೆ. ಸೊ ಆ ಬರ್ನ್ ಆಗಬಾರ್ದು ಅಂತಂದರೆ ಸ್ವಲ್ಪ ದೂರಕ್ಕೆ ಹಾಕೊಂಡ್ರೆ ಭಾಳ ಉತ್ತಮ ಅದು ಅಂತ. ಸೊ ಇನ್ನು ಯಾವತ್ತು ಗೊಬ್ಬರ ಕೊಟ್ಟರೆ ಇದಕ್ಕೆ ಹಾಕೋದು ಬಿಟ್ಬಿಟ್ಟು ಹಿಂಗೆ ಕೊಡಿ ಇಲ್ಲಿಗೆ. ಇದಕ್ಕೆ ಒಂದು ಸ್ಪ್ರೇ ಕೊಡ್ತೀನಿ ನಾನು, ಚೆನ್ನಾಗಿ ಎಣ್ಣೆ ಸ್ಪ್ರೇ ಮಾಡಿದ್ದು ಎಲ್ಲ ಬೇಡ ಹಂಗೆ ಚೆನ್ನಾಗಿ ಬರೋಂಗೆ. ಈಗ ಏನೇನು ಕೊಟ್ಟಿದ್ರಿ ಇದಕ್ಕೆ? ಅದೇ ಮೊನ್ನೆ ಒಂದು ಇದು ಕೊಟ್ಟಿದ್ರಲ್ಲ, ಟ್ರೆಂಚಿಂಗ್. ಟ್ರೆಂಚಿಂಗ್ ಕೊಟ್ಟು ಎಷ್ಟು ದಿನ ಆಯಿತು? ಕರೆಕ್ಟಾಗಿ ತಿಂಗಳಾಯಿತು. ಕರೆಕ್ಟಾಗಿ ಅದು ಕೊಟ್ಟ ಮೇಲೆ ಚೇಂಜ್ ಆಗಲಿಲ್ಲ? ಸ್ವಲ್ಪ ಚೇಂಜ್ ಆಯಿತು. ಮೊದಲು ಈ ಥರ ಇರಲಿಲ್ಲ. ವಿಡಿಯೋ ಹಾಕಿದ್ದೀನಿ, ಅದು ವಿಡಿಯೋ ಹಾಕಿದ್ರಾ? ಸ್ವಲ್ಪ ಒಂದು ಸ್ಪ್ರೇ ಕೊಡೋಣ ಈಗ. ಆ ಸ್ಪ್ರೇ ಕೊಡಿ, ಅದು ಸರಿಯಾಗುತ್ತೆ. ಅದು ಏನು ತೊಂದರೆ ಏನಿಲ್ಲ. ಆ ಕಡೆ ಪಚ್ಚಬೆಳೆದೇನೋ ಅದು ಡ್ಯಾಮೇಜ್ ಆಗಿತ್ತು, ಬರಲಿಲ್ಲ. ಅದು ಏನೋ ಪಚ್ಚಬೆಳೆನೇ ಚೆನ್ನಾಗಿ ಬರಬೇಕು. ಆ್ಯಕ್ಚುಲಿ ಈ ಭೂಮಿ ನೀರು ಜಾಸ್ತಿ ಕುಡಿಯೋಕ್ಕಿಲ್ಲ ಇದು, ನೀರು ತುಂಬ ಕಡಿಮೆ ಕುಡಿತದೆ ಇದು. ನೀರನ್ನು ಜಾಸ್ತಿ ಮಾಡಬೇಡಿ. ಇದು pH ಲೆವೆಲ್ಲು ಸ್ವಲ್ಪ ವೇರಿಯೇಷನ್ ಆಗಿದೆ ಜಮೀನು. ಸೊ ಇದಕ್ಕೆ ರೈತರಿಗೆ ಏನು ಹೇಳ್ತೀವಿ ಅಂದರೆ, ಜಾಸ್ತಿ ಉಳುಮೆ ಮಾಡಬೇಡಿ. ನೀವು ಇದು 5 ತಿಂಗಳಕ್ಕಿಂತ ಮುಂಚೆನೇ ಏನಾದ್ರು ವ್ಯವಸಾಯ ಮಾಡ್ಕೊಬಿಡಿ ಅಂತ ಹೇಳ್ತೀವಿ. ಈಗ ಇಲ್ಲಿಗೆ ಏನು ಹಾಕೋ ಪ್ಲಾನಿಂಗ್ ಇದೆ ಇದಕ್ಕೆ ನೀವು? ಕರೆಕ್ಟ್ ಟೈಮ್ ಈಗ ಬೂದ್ಗುಂಬಳಕ್ಕೆ ಕರೆಕ್ಟ್ ಟೈಮು. ಇದೆಲ್ಲ ಡ್ರೆಂಚಿಂಗ್ ಆದಮೇಲೆ ಚೆನ್ನಾಗಿ ಬರ್ತಾಯಿದೆ. ಈಗ ಒಂದು ಸ್ಪ್ರೇ ಕೊಟ್ಟವು, ಒಂದು ಸ್ಪ್ರೇ ಮಾಡ್ಕೊಬಿಡಿ, ಎಲ್ಲ ಚೆನ್ನಾಗಿ ಬರೋಂಗೆ ಮಾಡ್ಕೊಳ್ಳೋಣ. ನೋಡಿ, ಇದು ಬೇರು ಕಿತ್ತಿಲ್ಲ. ಇವು ಸ್ವಲ್ಪ ದೂರದಲ್ಲಿ ಉಳುಮೆ ಮಾಡಿರೋದ್ರಿಂದ ಬೇರು ಕಿತ್ತಿಲ್ಲ. ಇವು ಈ ಬೇರು ಕೀಳ್ದನೇ ಇರೋವೆ ಒಂಥರ ಅವೆ ನೋಡಿ. ಇವು ಕೂಡ ಅಷ್ಟೊಂದು ಬೇರು ಕಿತ್ತಿಲ್ಲ. ಅಲ್ಲಿಂದ ಆಚೆ ಬೇರು ಕಿತ್ತವೆ, ಅವು ಆ ಥರ ಆಗಿರೋವಂಥದ್ದು. ಆಮೇಲೆ ನೋಡಿ, ಈ ಥರ ಒಂದೊಂದು ಪಟ್ಟೆ ಹೊಡೆದ್ರೆ ಏನಿಲ್ಲ, ಅದು ಕಂಬ ದಪ್ಪಾಗೋಕ್ಕೆ. ಆಮೇಲೆ ನೋಡಿ, ಇದೆಲ್ಲ ಚೇಂಜ್ ಆಯ್ತಾ ಇದೆ, ಇದೆಲ್ಲ ಚೇಂಜ್ ಆಗಿ ಬರ್ತಾಯಿದೆ. ಗಿಡಗಳೇನು ಸಮಸ್ಯೆ ಏನಿಲ್ಲ ಸರ್ ಇಲ್ಲಿ. ಅಂದರೆ ಇದು ಮಣ್ಣು ಹೊಡ್ಸಿದ್ದ, ಇದು ಇದರಿಂದವಾ, ಕೆರೆಯಿಂದವಾ? ಅದೇ ಎಡವಟ್ಟು ಮಾಡ್ಕೊಳ್ಳೋದು. ನೀವು ಯಾಕೆ ಆ ಮಣ್ಣು ಹೊಡಿಸ್ತೀರಿ? ಇದು ಸ್ವಲ್ಪ ಫುಲ್ ಡೌನ್ ಇತ್ತು. ಆಲ್ಮೋಸ್ಟ್ ತೆಂಗಿನ ಮರಕ್ಕೆ ಮಣ್ಣು ಹೊಡಿಸ್ತಾನೆ ಇರ್ತಾರೆ. ಮಣ್ಣು ಗಟ್ಟಿ ಆಗ್ಬಿಡ್ತಾಣ, ಗಾಳಿ ಆಡೋಕೆ ಬಿಡೋಕ್ಕಿಲ್ಲ ಭೂಮಿನ. ಇದು ಹಂಗೆ ಇದೆಯಲ್ಲ. ಎರೆಮಣ್ಣು ಹೊಡಿಸ್ತೀರಿ, ಗೋಡ್ ಮಣ್ಣು, ಅದು ತುಂಬ ತೆಳುವಿರ್ತದೆ, ಗಾಳಿ ಆಡ್ದಂಗೆ ಲಾಕ್ ಮಾಡ್ತದೆ ಅದು. ನನ್ನ ಪ್ರಕಾರ ಗೋಡ್ ಮಣ್ಣು ಅಂತ ಸೂಕ್ತ ಅಲ್ಲ. ಅದೆಲ್ಲ ಏನೇ ತೆಂಗಿನ ಸಸಿಗಾದ್ರು ಅದು. ಇಲ್ಲೊಂಚೂರು ಮಣ್ಣು ಬರೀರಿ ನಿಮ್ಮ ಕಾಲು ಹೊತ್ತಲಿ. ತದಾಕಿ ಇರಿ ಅದು ಮಣ್ಣು ಹಿಡ್ಕೊಳ್ಳಿ. ಅದು ಕೆಳಗಡೆದ ಒಂದು ಹಿಡಿ ಮಣ್ಣು ಹಿಡ್ಕೊಳ್ಳಿ. ಮುದ್ದೆ ಅಮ್ಕಿ ಒಂದೇ ಸರಿ ಅಮ್ಕಬೇಕು, ಅಷ್ಟೊಂದು ಸಲ ಅಮ್ಕೊಡ್ದು ಹಿಂಗೆ ಅಮ್ಬಿಟ್ಟು ಹಿಂಗೆ ಬಿಡ್ಬೇಕು ಆ ಮಣ್ಣನ್ನು ಅಷ್ಟೇ. ಇಷ್ಟು ದಿನ ಇದೆ, ಇನ್ನು 10 ದಿನ ನೀರು ಬಿಡಬೇಡಿ. ಇಲ್ಲ, ನೀರು ಬಿಟ್ಟೇ ಇಲ್ಲ. ಮಳೆ ಸಟದಿಂದ ನೀರನ್ನೇ ಬಿಟ್ಟಿಲ್ಲ, ಎಲ್ಲನೂ ತೆಗೆದಾಕಿದೆ ನೋಡಿ. ಕಳೆ ಕೆಡಿಸ್ತಾರಿಂದ ನೀರನ್ನೇ ಬಿಟ್ಟಿಲ್ಲ, ಪೈಪ್ ತೆಗೆದಾಕಿದೆ ನೋಡಿ. ಇವು ಬಾಳೆ ಗಿಡದ ಬೇರೆ ಇಲ್ಲಿ ಬಂದಿರಬೇಕು. ಈ ಮಣ್ಣು ನೋಡಿ ಈಗ ಅಂಟಾಯ್ತಲ್ಲ ನೋಡಿ, ಒಂಥರ ಕಲ್ಸ್ ಮಣ್ಣು ಮಾಡ್ದಂಗನಿಲ್ವಾ? ಇರಿ ಇದೇ ಬಾಳೆ ಬೇರು ನೋಡಿ. ನಾವು ಸುಮ್ಮನೆ ತೆಗ್ದಿದ್ದು ಆ್ಯಕ್ಚುಲಿ. ಇದು ಇಷ್ಟು ದೂರ ಬರ್ತದೆ ಅಂತ, ಅಷ್ಟು ದೂರಕ್ಕಿಂತ ಜಾಸ್ತಿನೇ ಬಂದೈತೆ ಇದು. ಅಂದರೆ ಇಲ್ಲಿ ಎಷ್ಟು ಗಟ್ಟಿ ಆಯಿತು ನೋಡಿ. ಈ ಥರ ವೈಟ್ ಇರಬೇಕು ಯಾವತ್ತೂ. ವೈಟ್ ಇತ್ತು ಅಂತಂದರೆ ಇದು ಯಾವ ಎಲೆಗೆ ಅಂದರೆ ಇದು ಯಾವುದೋ ಒಂದು ಎಲೆಗೆ ಸಂಬಂಧಪಟ್ಟಂಥ ಬೇರೆ ಇದು ನೋಡಿ. ಇಲ್ಲೂ ಒಂದು ವೈಟ್ ಬೇರೆ ಇದೆ ಇಲ್ಲಿ ಪಕ್ಕದಲ್ಲಿ. ಸೊ ಇವೆಲ್ಲ ಆಕ್ಟಿವ್ ಬರ್ತವೆ. ನೀವು ಗೊಬ್ಬರ ಇಲ್ಲೂ ಕೊಟ್ಟಿದ್ದೀರಿ, ಬೇರಿಲ್ಲದೆ ಯಾರು ತಿಂದರು? ಸರಿ ಅಲ್ವಾ? ಈ ಗೊಬ್ಬರನ ಯಾವತ್ತೂ ದೂರಕ್ಕೆ ಹಾಕ್ಬೇಕು. ಇಲ್ಲಿ ಬಂದರೆ ಮರಿಗಳು ಜಾಸ್ತಿ ಬರ್ತವೆ. ಇಲ್ಲಾಂದರೆ ಈ ಬೇರಿಗೆ ಸಂಬಂಧಪಟ್ಟು ಸಿಕ್ಕಿದ್ರೆ, ಒಂದೇ ತೆಗೆದು ಸಿಕ್ಕಿದ್ರೆ ಅದು ಬರ್ನ್ ಆಗ್ಬಿಡ್ತದೆ. ಇಲ್ಲೊಂಚೂರು ತೆಗೀರಿ ಅದ ನೋಡಿ. ಕಳೆನೇ ಬರ್ನ್ ಆಗಿಲ್ಲ ಅದು, ಅದೇ ಬಾಳೆ ಗಿಡ ಬರ್ನ್ ಆಗ್ಬಿಡ್ತವೆ ನೋಡಿ. ನಿಮ್ಮ ಬೇರೆ ಬಗೆಯಕ್ಕೆ ಆಯ್ತಾ ಇಲ್ಲ ಅಂದರೆ ಕೈಲಿ ಸಾಕು ಕೈಲಿ ಮಣ್ಣ ತೆಗಿಯೋಕೆ ಆಯ್ತಾ ಇಲ್ಲ ಅಂದಮೇಲೆ ಅದು ಅಲ್ಲಿ ಬೇರೆ ಇರುತ್ತೆ, ಅಲ್ಲಿ ಎಳ್ಕೊಳತ್ತೆ ಬಿಡಿ.
ಈ ನೀವು ಕೈಲಿ ಅದನ್ನು ತೆಗಿಯೋಕೆ ಆಯ್ತಾಯಿಲ್ಲ ಅಂದರೆ ಇನ್ನು ಬೇರೆ ಹೆಂಗೆ ನುಗ್ಗು ಹೋಗುತ್ತೆ, ಅದು ಸೂಕ್ಷ್ಮವಾಗಿರೋದು. ಈ ಮಣ್ಣು ಸಾಫ್ಟ್ ಆಗಿ ಮಾಡ್ಬೇಕು ಮೊದಲು. ನಾವು ಮಣ್ಣು ಸಾಫ್ಟ್ ಆಗಲಿಕ್ಕೆ ಬೂಸ್ಟರು ಮತ್ತು ಭೂಮಿ ಪವರು, ಸಾಯಿಲ್ ಬೂಸ್ಟರ್ ಅಂತ ಬರುತ್ತೆ, ಅದನ್ನು ಡ್ರೆಂಚಿಂಗ್ ಮಾಡಿಸ್ತೀವಿ. ಅದರಲ್ಲಿ ಭೂಮಿ ಲೂಸ್ ಆಗಿ ಆಹಾರನ, ಭೂಮಿ ಇರ್ತಕ್ಕಂಥ ಆಹಾರನ ಎಳೆದು ಕೊಡ್ತದೆ. ನೆಕ್ಸ್ಟ್ ಟೈಮ್ಗೆ ಅದು ಮಾಡ್ಸೋಣ. ಈಗ ಒಂದು ಸ್ಪ್ರೇ ಮಾಡಿ ನೆಕ್ಸ್ಟ್ ಈಗೆಲ್ಲ ಗೊಬ್ಬರ ಕೊಟ್ಟಿರೋದ್ರಿಂದ ಇನ್ನೊಂದು ತಿಂಗಳು ಬಿಟ್ಟು ನನಗೆ ಫೋನ್ ಮಾಡಿ ಅದು ಕೊಡಿಸ್ತೀನಿ. ಆ ಥರ ಮಾಡಿ ನೋಡಿ. ಇದ್ರ ಬೇರುಗಳು ಯಾವ ಕಿತ್ತಿಲ್ಲ ಇವು ಸಾಮಾನ್ಯ. ಸೊ ಆ ಕಿತ್ತಿಲ್ದೇ ಇರೋದಕ್ಕೆ ಇವು ಎಲ್ಲಿ ಬೇರು ಕಿತ್ತೋಗವೆ ಅಲ್ಲಿ ಆ ಥರ ಆಯ್ತು. ನಾನು ಅನ್ಕೊಂಡೆ ಆಯ್ತಾಯ್ತ ಅಂದಾಗಲೇ ನೋಡ್ತಾ ಇರ್ತೀನಲ್ಲ ವಿಡಿಯೋನ, ಆಗ ಅನ್ಕೊಂಡೆ ಇದು ಬೇರೆ ಕಿತ್ತಿರೋದೇ ಪ್ರಾಬ್ಲಮ್ ಇರೋದು ಅಂತ. ಬೇಕಾದ್ರೆ ಅದು ಆದ್ಮೇಲೆ ಹಂಗಾಗಿದ್ದು. ಹೌದು, ಸುತ್ತ ಕಳಕಿದ್ದು ಇದು ಕುಡ್ಲೆಲ್ಲ ಇದು ಮಾಡಿದ್ರಲ್ಲ, ಆಗಂಗಾಯ್ತು. ನೋಡಿ, ಇನ್ನು ಆ ತಪ್ಪುಗಳು ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಗೊಬ್ಬರ ಹೆಂಗೆ ಕೊಟ್ಟಿದ್ರೆ ಅದನ್ನ ನೆಕ್ಸ್ಟಿಂದ ಅದನ್ನು ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡ್ರಂಚಿಂಗ್ ಕೊಟ್ಟರು ಅಷ್ಟೇ ದೂರ ಕೊಡಬೇಕು. ಅಷ್ಟೇ ದೂರ ಕೊಡಿ, ಗಿಡ ಸರಿ ಆಯ್ತವೆ. ಡ್ರಂಚಿಂಗ್ ಹತ್ರ ಕೊಡೋಕ್ಕಲ್ವಾ? ಅದು ಯಾಕೆ ಕೊಡ್ತೀರಿ? ಹೌದಾ? ನೀವು ಯಾವುದೇ ಕೊಟ್ಟರು ದೂರ ಕೊಡಿ. ನೀವು ಏನಾದ್ರು ಹತ್ತಿರ ಕೊಟ್ಟರೆ ಮರಿಗಳು ಜಾಸ್ತಿ ಬರ್ತವೆ. ವ್ಯತ್ಯಾಸ ಇನ್ನೇನಿಲ್ಲ, ಅದೇನೆ. ನೋಡಿ, ಇವೆರಡು ಗಿಡ ದೊಡ್ಡ ಗಿಡ ಆಗವೆ, ಇದು ಚಿಕ್ಕದಾಯಿತು ಅಂದರೆ ಇಲ್ಲಿ ಬಂದಂಥ ನೀರು ಸ್ಟಾಕ್ ಉಳಿತವೆ. ಎಲ್ಲಿ ನೀರು ಜಾಸ್ತಿ ಇರುತ್ತೆ ಅಲ್ಲಿ ಬೆಳವಣಿಗೆ ಆಗಿಲ್ಲ, ನೀರು ಕಡಿಮೆ ಇರುತ್ತೆ ಗಿಡ ಚೆನ್ನಾಗಿರ್ತವೆ. ನೀರನ್ನು ಮಿತವಾಗಿ ಕೊಡಿ ಸರ್. ನೀರಿಲ್ಲ ಓವರಾಲ್ ಚೆನ್ನಾಗಿದೆ. ಬಟ್ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ, ಟ್ರೀಟ್ಮೆಂಟ್ ಮಾಡಿಕೊಂಡು ಮಾಡಿ. ಏನಾರು ಇದ್ದರೆ ನನಗೆ ಕಾರ್ಯ ಮಾಡಿ. ಹಾಂ.